ಓಕೆ ನೋಡಿ, ಕೆಲವು ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ ನೋಡಿ. ಏನಿದು 28/1 10 ದಿವಸದಲ್ಲೆಲ್ಲ ರೆಡಿ ಆಯಿತು. ಕಂಬ ಎಲ್ಲ ಬೆಂಡಾಗ್ಬಿಡ್ತದೆ. ಅದು ಇಲ್ಲಿ ಕೇಳಿದ್ರೆ ಗೊತ್ತಾ ಅದಾಗತ್ತೆ. ಮತ್ತು ನೀವೇ ಹಾಕಿರೋದಯ್ಯ, ಉತ್ತರ ಏನು ಗೊತ್ತಾ ಇವ್ರದ್ದು ಅಧಿಕಾರಿಗಳದ್ದು? ಅದು ಬೆಂಡಾಗುತ್ತೆ. ಹೌದಪ್ಪ, ಬೆಂಡಾಗುತ್ತೆ. ಬೆಂಡದನ್ನು ನೀನು ಸರಿ ಮಾಡಬೇಕು, ನೀನು ಇರೋದು ಅದಕ್ಕೆ. ಅದು ಕಾಮನ್. ಅದು ನೀರು ಬಂದಾಗ ಅದು ಬಂದಾಗ ಬೆಂಡಾಗುತ್ತೆ. ಮತ್ತು ನೀನು ಯಾಕಿರೋದು? ನಿನ್ನನ್ನು ಯಾಕೆ ಅಲ್ಲಿ ಅಧಿಕಾರಿಯನ್ನಾಗಿ ಮಾಡಿರೋದು? ನಿಮ್ಮನ್ನು ಯಾಕೆ ಅಲ್ಲಿ ಸಂಬಳ ಕೊಟ್ಟು ಸಾಕ್ತಾ ಇರೋದು? ಸರಿ ಮಾಡಲಿಕ್ಕೆ. ಮಾಡಿಲ್ಲ ಅಂತಂದರೆ ಚಾಟಿ ಬೀಸ್ತೀವಿ ಅಷ್ಟೇ. ಹೆಂಗೆ ಸರಿ ಆಯ್ತು ಈಗ? ಆಮೇಲೆ ನೀವು ಅಲ್ಲಿ ಲೋಕಲೈಟ್ಸ್ಗಳಿದೆಯಾರಲ್ಲ, ನೀವು ಸ್ವಲ್ಪ ಜೋರಾಗಬೇಕು. ಅಯ್ಯಯ್ಯೋ ನಮ್ಮ MLA ನಮ್ಮ ಜಾತಿಯವನು ಬೇಡ, ಅಯ್ಯಯ್ಯೋ ನಮ್ಮ ಪಾರ್ಟಿ BJP ಕಾಂಗ್ರೆಸ್ಸು, ಅಯ್ಯಯ್ಯೋ ಮಾತಾಡಬೇಡ, ಸಾಯ್ತೀರಷ್ಟೇ. ಹಿಂಗಾದರೆ ಮಾಧ್ಯಮ ಯಾಕೆ ಕೆಲಸ ಮಾಡಲ್ಲ ಅಂತ ನಮ್ಮನ್ನು ಮಾತ್ರ ಪ್ರಶ್ನೆ ಮಾಡೋದಲ್ಲ, ನಿಮ್ಮನ್ನು ನೀವು ಪ್ರಶ್ನೆ ಮಾಡಬೇಕು. ನಿಮ್ಮ ಓಟು ನಿಮ್ಮ ದುಡ್ಡು ಅವರಿರೋದು. ನಿಮ್ಮ ಮಾವನ ಮಗನೇ ಆಗಿರಲಿ ಅಲ್ಲಿ MLA, ಕೇಳಿ ಅವನಿಗೆ ಯಾಕಯ್ಯ ಮಾಡ್ತಾ ಇಲ್ಲ ಕೆಲಸ ಅಂತೇಳಿ. ಆ ಥರ ಆವಾಜ್ ಹಾಕಿದರೆ ಎಲ್ಲ ಸರಿ ಆಗುತ್ತೆ. ಈಗ ಹೆಂಗೆ ಸರಿ ಆಯಿತು? ಯಾಕೆ ನೀವು ಓಟ್ ಹಾಕಿದ MLA ಬಂದನ? ಈಗ ನಿಮ್ಮ ಪಾರ್ಟಿಯವನು ಬಂದನಾ? ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಹೇಳಿದವನು ಬಂದನ? ಇಲ್ಲ ತಾನೇ, ಯಾರು ಬರಲ್ಲ. ನಿಮ್ಮ ಜಾತಿಗಾಗಿ ಮಾರ್ಕೊಂಡ್ರೆ ಓಟನ್ನು, ನಿಮ್ಮ ಯಾವುದೋ ಸಿದ್ಧಾಂತಕ್ಕಾಗಿ ಮಾರ್ಕೊಂಡ್ರೆ ನೀವು ಇಂಡಿಯಾದ ಬಗ್ಗೆ ಆಲೋಚನೆ ಮಾಡೋದು ಬೇಡ, ನಿಮ್ಮ ಊರಿನ ಬಗ್ಗೆ ಆಲೋಚನೆ ಮಾಡಿದರೆ ಸಾಕು ಪ್ರತಿಯೊಬ್ಬರು ಕೂಡ. ನಮಗೆ ದೇಶ ಪ್ರೇಮ ಅಂತಂದರೆ ಏನಂತಂದರೆ ಗಡಿಯಲ್ಲೇ ನಿಲ್ಲಬೇಕು ಅಂತೇನಿಲ್ಲ. ಗಡಿಯಲ್ಲಿ ನಿಲ್ಲೋದಕ್ಕೆ ಸೈನಿಕರಿದ್ದಾರೆ. ನೀವು ನಿಮ್ಮ ಕೆಲಸವನ್ನು ಮಾಡಿ ಅನ್ನ ಬೆಳೆಯಿರಿ, ಆ ಅನ್ನ ಅಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಅದು ನಿಮ್ಮ ದೇಶ ಸೇವೆ. ದೇಶ ಸೇವೆ ಅಂತಂದರೆ ಕೇವಲ ಮಿಲಿಟ್ರಿಯಲ್ಲೇ ಸೇರಬೇಕು ಅಂತಿಲ್ಲ. ಆ ಮಿಲಿಟ್ರಿ ಅವರಿಗೆ ಸೌಲಭ್ಯವನ್ನು ಒದಗಿಸೋದಕ್ಕೆ ನೀವು ಕೆಲಸ ಮಾಡಬೇಕಾಗತ್ತೆ. ನೀವು ದುಡ್ದು ತೆರಿಗೆ ಕಟ್ಟಿದರೆ ಅವರಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಬೋದು. ನೀವಿಲ್ಲಿ ಅನ್ನ ಬೆಳೆದ್ರೆ, ತರಕಾರಿ ಬೆಳೆದ್ರೆ ಅದು ಅಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಲ್ಲ? ಆಮೇಲೆ ನೀವು ಇಡೀ ಕರ್ನಾಟಕದ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ, ನಿಮ್ಮ ಊರಿನ ಬಗ್ಗೆ ಚಿಂತೆ ಮಾಡಿ. ಅಲ್ಲಿ MLA, ಅಲ್ಲಿಯ ಗ್ರಾಮ ಪಂಚಾಯತಿ ಯಾರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು, ಗ್ರಾಮ ಪಂಚಾಯತಿ ಮೆಂಬರ್ ಯಾರು, ಗ್ರಾಮ ಸಭೆ ಆಗ್ತಾ ಇದೆಯಾ ಇಲ್ವೋ, ಅಲ್ಲಿಯ CO ಯಾರು, ನೀವು ಕರೆಕ್ಟಾಗಿದ್ದರೆ ಅವನು ಕೂಡ ಕೇಳ್ತಾನೆ. MLA ಕೂಡ ಓಡೋಡಿ ಬರ್ತಾನೆ. ನಿಮ್ಮ ಭಯ ಇರಬೇಕು ಊರಿಗೆ, ಇಷ್ಟು ಓಟ್ ಇದೆ ಮಾಡಷ್ಟೇ, ಮಾಡಿಲ್ಲ ಅಂದರೆ ಓಟ್ ಹಾಕಲ್ಲ. ಎಲ್ಲ ಬರ್ತಾರೆ ನೋಡಿ. ದೃಶ್ಯಾವಳಿ ತೋರಿಸ್ತೀನಿ. ಇದು ನಮಗೆ ಭಾಳ ಖುಷಿ, ಯಾಕಂದರೆ ಇದು ರೈತರಿಗೆ ಮಾಡಿರುವಂಥ ಕೆಲಸ. ನಾವು ನೋಡಿ, ಹೇಳಿದ ತಕ್ಷಣ ಗುಂಡಿ ತೋಡುವ ಮಷಿನ್ ಎಂಟ್ರಿ ಆಗುತ್ತೆ. ದೃಶ್ಯ ನಂಬರ್ 1 ಎಲ್ಲಿತ್ತು? ಗುಂಡಿ ತೋಡುವ ಮಷಿನ್ ಇತ್ತಲ್ವಾ? ಯಾರು ಗುಂಡಿ ತೋಡ್ಲಿಕ್ಕಿದ್ದದ್ದು? ಮತ್ತೆ ಯಾಕೆ ಬರಲಿಲ್ಲ ಅದು? ಅದನ್ನು ಯಾದಗಿರಿಯಿಂದ ನಾವು ಮಂಗಳೂರಿಗೆ ಕೇಳ್ತಾ ಇದ್ದೀವಾ? ಇಲ್ಲ. ಯಾದಗಿರಿಯಿಂದ ಬೆಳಗಾವಿ ಕೇಳ್ತಾ ಇದೆಯಾ? ಇಲ್ಲ. ಯಾದಗಿರಿಯಿಂದ ಬೀದರ್ ಕೇಳ್ತಾ ಇದ್ದೀವಾ? ಇಲ್ಲ. ಯಾದಗಿರಿಯಿಂದ ಮೈಸೂರು ಕೇಳ್ತಾ ಇದ್ವಾ? ದಾವಣಗೆರೆ ನೋ, ಯಾದಗಿರಿಗೆ ಮಾತ್ರ ಆ ಕೆಲಸ ಮಾಡಲಿಕ್ಕಿರೋದು. ಅದಿದೆಯಲ್ಲ ಮಿಷನ್ನು, ಮಾಡಿಸಿ. ಉರುಳಿ ಬಿದ್ದ ವಿದ್ಯುತ್ ಕಂಬ ತೆರವಾಗುತ್ತೆ ನೋಡಿ. ಎಲ್ಲ ಎತ್ತಿದ್ರು, ಎಲ್ಲ ಕಟ್ಟಾಗಿ ಬಿದ್ದದ್ದು. ಅಧಿಕಾರಿಗಳು ಆ ಕಡೆ ಈ ಕಡೆ ಓಡ್ತಾ ಇದ್ರು. ಬಿಲ್ ಕಟ್ಟಿಲ್ಲ ಅಂದರೆ ನೋಟಿಸ್ ಅಂಟಿಸ್ತಾರೆ. ಈಗ ನಾವು ಅಂಟಿಸ್ತೀವಿ ಬನ್ನಿ. ಕಂಬ ನೆಡಲು ಗುಂಡಿ ರೆಡಿ ಆಯಿತು. ನಂಬರ್ 3 1 2 3 4 ರೆಡಿ ಆಯಿತಾ? 6 ಹೊಸ ವಿದ್ಯುತ್ ಕಂಬ ಫಿಕ್ಸ್ ಆಯಿತು. ಹೊಸದಿದು 6 ಕಂಬ ನಿಲ್ಲಿಸಿದ್ರು. ಆಮೇಲೆ 11 ಕಂಬ ಕೆಳಗೆ ಬಿದ್ದಿತ್ತು, ಉರುಳಿದ್ದ 11 ಕಂಬ, ಅದನ್ನು ಎತ್ತು ನಿಲ್ಲಿಸಿದ್ರು. 11 + 6 ಹೊಸದು 6, ಹಳೇದು 11, 17 ಕಂಬ. ಇಷ್ಟಾದಾಗ ಹೊಲಕ್ಕೆ ನೀರು ಬಂತು. ಒಣಗುತ್ತಿದ್ದ ಬೆಳೆಗೆ ನೀರು ಹರಿಯೋಕ್ಕೆ ಶುರುವಾಯಿತು. ನೋಡಿ, ಅಷ್ಟು ನೀರಿದೆ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಹೇಳ್ತೇವೆ. ಹಂಗೆ ಒಣಗುತ್ತಿದ್ದ ಬೆಳೆಗೆ ಹರಿದ ನೀರು. ಸೂಪರ್ 3ಗೆ ರೈತರು ಧನ್ಯವಾದ ಹೇಳ್ತಾರೆ. ಆಮೇಲೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದವನ್ನು. ಆಮೇಲೆ ನಮ್ಮ ರಿಪೋರ್ಟ್ ನಮ್ಮ ಲೈವ್ಗೆ ಬರ್ತಾರೆ. ಕನ್ನಡಕ್ಕೆ ಓಕೆ ನೋಡಿ, ಇವತ್ತು ಅಲ್ಲಿ 17 ಕಂಬಗಳು ಹಾಕಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಅದು ಎಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಜನರಿಗೆ ನೆರವಾಗಿದೆ ಅಂತೇಳಿ. ಯಾವುದೇ ರಾಜಕಾರಣಿಗಳು ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಿ, ಯಾವುದೇ ಫಿಲ್ಮ್ ಸ್ಟಾರ್ಗಳು ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಿ ಹೇಳೋದು ನಮಗೆ ಮುಖ್ಯ ಅಲ್ಲ. ಇಲ್ಲಿ ರೈತರು ಹೇಳಿದ್ರಲ್ಲ, ಅನ್ನದಾತರು, ನಮಗೆ ಅನ್ನ ಕೊಡೋರಿಗೆ ಗೊತ್ತಿಲ್ಲ ರೀ, ನಮಗೂ ಅವ್ರಿಗೆ ಯಾವ ಸಂಬಂಧ ಇದೆ ಗೊತ್ತಿಲ್ಲ. ಅವ್ರು ಬೆಳೆದ ಅನ್ನ ನಾನು ತಿಂದಿದ್ದೀನೋ ಮತ್ತೊಂದೋ ನಮ್ಮ ರಿಪೋರ್ಟರ್ಗಳು ತಿಂದಿರ್ಬೋದು. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಸ್ಟೋರಿ ಮಾಡಿದ್ದು ನಮ್ಮ ನಾಗರಾಜ್ ಮುಗ್ದುಮ್, ಕ್ಯಾಮ್ರಾಮನ್ ಇಲ್ವಲ್ಲಿ? ನಾಗರಾಜ್ ಮುಗ್ದುಮ್ ಕ್ಯಾಮರಾಮನ್ ಕಮ್ ನಮ್ಮ ರಿಪೋರ್ಟರ್, ಯಾದಗಿರಿಯ ಪ್ರತಿನಿಧಿ.
ಇವರ ನಂಬರ್ ಬರ್ಕೊಳ್ಳಿ 720 4025 720 4025 ಯಾದಗಿರಿಯ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸಮಸ್ಯೆ ಅಂದರೆ ಸರ್ 2 ಸೈಟ್ ತೊಗೊಂಡಿದ್ವಿ, ಒಂದು ಸೈಟ್ ದುಡ್ಡು ಕೊಟ್ಟಿಲ್ಲ, ಅದನ್ನು ಮಾಡಲ್ಲ. ಸರ್ಕಾರದಿಂದ ನಿಮಗೇನು ಬರಬೇಕು, ನಿಮ್ಮ ಪ್ರೈವೇಟ್ಗೆಲ್ಲ ಬರಲ್ಲ. ನಾವು ಸರ್ಕಾರದಿಂದ ಏನು ವ್ಯವಸ್ಥೆಗಳಾಗಬೇಕು, ಏನು ಮಾಡಿಲ್ಲ, ನಾವು ಬರ್ತೀವಿ. ಇನ್ನೊಮ್ಮೆ ನಂಬರಕ್ಕೆ ಅವ್ರದ್ದು ನಾಗರಾಜ್ ಮುಗ್ದುಮ್ 720 4025 ಮತ್ತೆ ಈ ಸುದ್ದಿಯನ್ನು ತಂದು ಈ 17 ಕಂಬಗಳನ್ನು ಹಾಕಿಸಿಕೊಟ್ಟಿದ್ದು ನಾವಲ್ಲ, ಅವರು ರಿಪಬ್ಲಿಕ್ ಕನ್ನಡದ ವೇದಿಕೆ ಆ ಸ್ಟೋರಿ ಅವರನ್ನು ಹೆಕ್ಕಿ ತಂದರು. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಬಯಸ್ತೀರಾ? ಥ್ಯಾಂಕ್ಸ್ ಹೇಳ್ಬೋದು. ನಾನು ಸ್ವಲ್ಪ ಮಾತಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮೆಸೇಜ್ ಹಾಕಿ, ವಾಯ್ಸ್ ಮೆಸೇಜ್ ಹಾಕಿ, ಏನು ಬೇಕಿದ್ರು ಕೂಡ. ಓಕೆ, ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಐ ಥಿಂಕ್ ಸೂಪರ್ 3 ಅಂತ ಕಾನ್ಸೆಪ್ಟ್ ನಿಮಗೂ ಕೂಡ ಒಂದು ರೀತಿಯಲ್ಲಿ ಹೊಸದು ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಈ ಹಿಂದೆ ಅನೇಕರು ಕೆಲಸ ಮಾಡಿದವರು ಇದ್ದಾರೆ ನಮ್ಮ ಜೊತೆ. ಯಾವತ್ತೂ ಕೂಡ ನಾವು ರಾಜಕಾರಣಿ ಬಂದ, ಮುಖ್ಯಮಂತ್ರಿ ಬಗ್ಗೆ ಏನಂದ, ಅಲ್ಲಿ ಲೋಕಲ್ ಕಿತ್ತೋಗಿರೋ ಗ್ರಾಮ ಪಂಚಾಯತಿ PDO ಏನಂದ, ಅವನು ಅಕ್ರಮ ಮಾಡ್ದ, ಗಂಡ ಹೆಂಡತಿ ಜಗಳ ಆಯಿತು, ಕೊಲೆ ಆಯಿತು, ಪೊಲೀಸರು ಬಂದರು, ಇದೇ ಮಾಡಿರ್ತೀವಲ್ವ ನಾಗರಾಜ್. ಇವತ್ತು 17 ಕಂಬಗಳನ್ನು ಹಾಕ್ಸಿದ್ದೀರಿ. ಆಮೇಲೆ ಅವರೊಂದು ಥ್ಯಾಂಕ್ಸ್ ಹೇಳ್ತಾರೆ ರಿಪಬ್ಲಿಕ್ ಕನ್ನಡಕ್ಕೆ, ಬೇರೆ ಕಾರಣಕ್ಕಾಗಿ ಅಲ್ಲ. ನಮಗೆ ಪಾಲಿಟಿಷಿಯನ್ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ. ನಂದೊಂದು ಸ್ಟೋರಿ ಮಾಡಿದ್ಯಪ್ಪ ಚೆನ್ನಾಗಿತ್ತು ಅಂತ ಹೇಳಿದಾಗ ಓಕೆ. ಆದರೆ ಇವರಿಗೆ ಯಾವುದೇ ಹಿಡ್ಡನ್ ಎಜೆಂಡಾ ಇರೋದಿಲ್ಲ. ಇವರೊಂದು ಥ್ಯಾಂಕ್ಸ್ ಹೇಳಿದಾಗ, ಇವರ ಹೊಲಕ್ಕೆ ನೀವು ನೀರು ಹರಿಸಿದ್ರಿ ಒಂದು ಮೀಡಿಯಾ ಮುಖಾಂತರ ಅಂತ ಹೇಳಿದಾಗ ನಿಮ್ಗೇನು ಅನ್ನಿಸ್ತು ನಾಗರಾಜ್, ಹೇಳಿ? ಮತ್ತೆ ಅರ್ಥ ಆಗಲ್ಲ ನಿನಗೆ ಅದು. ನೋಡಿ, ಎಷ್ಟು ದಿನಗಳಿಂದ ಕಂಬಗಳು ಉರುಳು ಹೋಗಿತ್ತು. 11 ಕಂಬ ಉರುಳು ಹೋಗಿತ್ತು. ನಾವು ಹೊಸ 6 ಕಂಬ ಹಾಕ್ಸಿದ್ವಿ, 17 ಕಂಬಗಳು ಎದ್ದು ನಿಲ್ತು. ಈಗ ಅಲ್ಲಿ ರೈತರಿಗೆ ಖುಷಿ, ನೀರು ಬರ್ತಾ ಇದೆ, ಅಷ್ಟೇ ಅವ್ರಿಗೆ ಬೇಕಿರೋದು. ಬನ್ನಿ ನಾಗರಾಜ್, ಈ ಸುದ್ದಿಯನ್ನು ಮಾಡಿದಂಥ ನಾಗರಾಜ್ ಮುಗ್ದಮ್ ನಮ್ಮ ಜೊತೆ ಇದ್ದಾರೆ. ನಾಗರಾಜ್, ನನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ನಾವು ರಾಜಕಾರಣಿಗಳು ಮಾಡ್ತೀವಿ, ಏನು ಸರ್ ಅವ್ರು ಹಿಂಗೆ ಹೇಳಿದ್ರು, ಯಾರು ಗೆಲ್ತಾರೆ ಸರ್, ಯಾರು ಸೋಲ್ತಾರೆ ಸರ್, ಮಣ್ಣಂಗಟ್ಟು ನಮ್ಗೆ ಅದರಿಂದ ಏನೂ ಆಗೋದಿಲ್ಲ. ಗಂಡ ಹೆಂಡತಿ ಜಗಳ ಆಯ್ತಂತೆ, ಕತ್ತಿ ಹಾಕಿದ್ರಂತೆ, ಚೂರಿ ಹಾಕಿದ್ರಂತೆ, ಗಲಾಟೆ ಆಯ್ತಂತೆ, ಮರ್ಡರ್ ಆಯ್ತಂತೆ, ಇದೆಲ್ಲ ನಮ್ಮ ಒಂದು ಭಾಗ, ವೃತ್ತಿಯ ಭಾಗ. ಆದರೆ 17 ಕಂಬಗಳನ್ನು ನಿಲ್ಲಿಸಿದ್ವಿ, ನೀರು ಬಂತು, ರೈತರು ಕೃಷಿ ಮಾಡ್ತಾರೆ, ನೀರು ಹೋಯ್ತು. ಇಂಥ ಸುದ್ದಿಗಳನ್ನು ಯಾವತ್ತಾದರೂ ಮಾಡಿದ್ದೀರಾ? ಇವತ್ತು ಮಾಡಿದ್ದೀರಿ, ಜನಗಳು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ರೈತರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಅನುಭವ ಏನು ನಾಗರಾಜ್? ಖಂಡಿತವಾಗಿಯೂ ಸರ್, ಈ ಒಂದು ಭಾಗದಲ್ಲಿ ಯಾಕಂದ್ರೆ ಅಧಿಕಾರಿಗಳು ಮೊದಲೇ ಹಿಂದುಳಿದಿರುವಂತಹ ಪ್ರದೇಶ ಆಗಿರೋದ್ರಿಂದ ಇಲ್ಲಿರುವಂತಹ ಅಧಿಕಾರಿಗಳು ಸಹ ರೈತರೊಂದಿಗೆ ಅತಿಯಾದ ಕಳ್ಳಾಟವನ್ನು ಆಡ್ತಾರೆ. ಯಾಕಂತಂದ್ರೆ ಸುಮಾರು 6 ತಿಂಗಳ ಹಿಂದೇನೋ ಈ ಒಂದು ಬಾಣತಿಯಾಳ ಗ್ರಾಮದಲ್ಲಿ ಸುಮಾರು 17 ಕಂಬಗಳು ಅಂದ್ರೆ ವಾಲಿರ್ತವೆ. ಅದರಲ್ಲಿ ಸುಮಾರು 6 ಕಂಬಗಳು ಸಂಪೂರ್ಣವಾಗಿ ಮುರಿದು ನೆಲಕ್ಕೆ ಬಿದ್ದಿರ್ತವೆ. ಹೀಗಾಗಿ 6 ತಿಂಗಳಿಂದ ಆ ಒಂದು ಗ್ರಾಮದ ರೈತರ ಜಮೀನಿಗೆ ಪೂರೈಕೆ ಆಗುವಂತ ವಿದ್ಯುತ್ ಅನ್ನು ಕಟ್ ಮಾಡಿರ್ತಾರೆ. ಆದ್ರೆ ಈ ಒಂದು ವಿದ್ಯುತ್ ಅನ್ನ ಸರಿಪಡಿಸಬೇಕಂತೇಳಿ ಅಲ್ಲಿರುವಂತಹ ಗ್ರಾಮಸ್ಥರು ಸಾಕಷ್ಟು ಬಾರಿ ಏನಂತಂದ್ರೆ ಅಲ್ಲಿರುವಂತಹ ಜಸ್ಕಾಂ ಕಚೇರಿಗೆ ಭೇಟಿ ನೀಡ್ತಾರೆ, ಸಾಕಷ್ಟು ಮನವಿಗಳನ್ನು ಕೊಡ್ತಾರೆ, ಜಿಲ್ಲಾಧಿಕಾರಿವರೆಗೂ ಸಹ ಒಂದು ಮನವಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಯಾವೊಬ್ಬ ಅಧಿಕಾರಿಯೂ ಸಹ ಈ ಒಂದು ಗ್ರಾಮಕ್ಕೆ ಬಂದು ಇದನ್ನ ಸರಿಪಡಿಸುವಂತ ಕೆಲಸ ಮಾಡಲಿ. ಯಾಕಂದ್ರೆ ಆ ಒಂದು ಸೆಕ್ಷನ್ಗೆ ಇರುವಂತಹ ಆಫೀಸರ್ಗಳು ಸೊ 2 ಅಧಿಕಾರಿಗಳು ಚೇಂಜ್ ಆಗ್ತಾರೆ. ಆದ್ರೆ 6 ತಿಂಗಳ ಅವಧಿಯಲ್ಲಿ 2 ಅಧಿಕಾರಿಗಳು ಬದಲಾವಣೆ ಆದ್ರೂ ಸಹ ಆ ಒಂದು ಗ್ರಾಮದಲ್ಲಿರುವಂತಹ ವಿದ್ಯುತ್ಗಳನ್ನ ಈ ಒಂದು ಕಂಬವನ್ನು ಎತ್ತಲು ಮೇಲೆತ್ತಲು ಆಗಿರಲಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ಆ ಒಂದು ಗ್ರಾಮಕ್ಕೆ ಹೋಗಿ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂಡು ಬರುತ್ತೆ, ಆ ಒಂದು ವಿಚಾರವನ್ನು ಆ ಒಂದು ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಯಾಕಂದ್ರೆ ಈಗಾಗಲೇ ರಿಪಬ್ಲಿಕ್ ಅವರು ಬಂದು ಈ ಒಂದು ಗ್ರಾಮಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ನಾಳೆ ಈ ಒಂದು ವಿಡಿಯೋ ಬರುತ್ತೆ ಅಂತ ಒಂದು ಹೇಳ್ತಾರೆ. ಅದಾದ ಬಳಿಕ ಅವತ್ತೇ ಸಂಜೆ ಹೋಗಿ ಒಂದು 7-8 ಕಂಬಗಳನ್ನು ತಗೊಂಡು ಹೋಗಿ ಆ ಊರಲ್ಲಿ ಇಳಿಸ್ತಾರೆ. ಆದ್ರೆ ಅದಾದ ಬಳಿಕ ನಮ್ಮ ಬಟ್ ವಾಟ್ ಯು ಫೀಲ್, ನಿಮಗೆ ಅವರೊಂದು ಥ್ಯಾಂಕ್ಸ್ ಹೇಳಿದಾಗ ನಿಮ್ಗಾದ ಫೀಲ್ ಏನು ಅಂತ? ಖಂಡಿತವಾಗಿ ಜಯಪ್ರಕಾಶ್ ಶೆಟ್ಟಿ ಸರ್ ಅಂತಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಒಂದು ನಾನು ಸಹ ಬೇರೆ ಒಂದು ಜಿಲ್ಲೆಯಿಂದ ಬಂದು ಈ ಒಂದು ಜಿಲ್ಲೆಯಲ್ಲಿ ಸುದ್ದಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ರೈತರು ಸಹ ಅಂತಂದ್ರೆ
ಸಾಕಷ್ಟು ಮುಗ್ಧರಿರ್ತಾರೆ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಲಿಕೆ ಮಾಡಿದಾಗ ಈ ಒಂದು ಜಿಲ್ಲೆಯ ರೈತರಿಗೆ ಸಾಕಷ್ಟು ಈ ರೀತಿ ವರದಿಯನ್ನ ಮಾಡಿದಾಗ ನಮಗೂ ಸಹ ಒಂದು ರೀತಿ ಸಾರ್ಥಕದ ಮನೋಭಾವ ಮೂಡಿಬರುತ್ತೆ. ಯಾಕಂತಂದ್ರೆ ಬೇರೆ ಒಂದು ನಮ್ಮ ಕಡೆ ಭಾಗದಲ್ಲಿ ಹೋಲಿಕೆ ಮಾಡಿದಾಗ ಸಾಕಷ್ಟು ರೈತರು ಸಹ ಚುರುಕಾಗಿರ್ತಾರೆ. ಆದ್ರೆ ಈ ಒಂದು ಭಾಗದ ರೈತರು ಸಾಕಷ್ಟು ಮುಗ್ಧರಿರ್ತಾರೆ. ಯಾಕಂದ್ರೆ ಪ್ರಶ್ನೆ ಮಾಡುವಂತಹ ಧೈರ್ಯ ಇವರಲ್ಲಿ ಇರಲ್ಲ. ಯಾಕಂದ್ರೆ ಈ ಒಂದು ರೈತರಿಗೆ ನಮ್ಮ ಸಹಾಯವನ್ನ ಕೋರಿದಾಗ ಸಾಕಷ್ಟು ನಮಗೂ ಸಹ ಒಂದು ರೀತಿ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಈ ಒಂದು ರೈತರಿಗೆ ನಾವು ಸುದ್ದಿಯನ್ನ ಮಾಡಿದ್ರೆ, ಇಂಥ ರೈತರ ನೆರವಿಗೆ ನಾವು ನಿಂತರೆ ನಮಗೊಂದು ರೀತಿ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದಾಗಬಹುದು ಅಲ್ಲ ಅನ್ನುವಂಥ ಒಂದು ಮನೋಭಾವ. ಎಷ್ಟು ಏರಿಯಾ ನಾಗರಾಜ್ ಇದು? ಎಷ್ಟು ಏರಿಯಾ ಕೃಷಿ ಭೂಮಿ ಸಾಧಾರಣವಾಗಿ? ಈಗ 17 ಕಂಬಗಳು ನೆಟ್ಟಗಾಗಿರೋ ಕಾರಣಕ್ಕಾಗಿ ಎಷ್ಟು ರೈತ ಕುಟುಂಬಗಳು ಅಥವಾ ಎಷ್ಟು ಏರಿಯಾ, ಎಷ್ಟು ಎಕರೆ, ಈ ಥರ ಏನಾದರೂ ಐಡಿಯಾ ಇದೆಯಾ? ಖಂಡಿತವಾಗಿ ಇದು ಸುಮಾರು 100 ಹೆಕ್ಟೇರ್ ಪ್ರದೇಶ ಅಂತ ಹೇಳ್ಬೇಕು. ಯಾಕಂದ್ರೆ ಸುಮಾರು ಅಂದ್ರೆ 5 ರಿಂದ 6 ಕಿಲೋಮೀಟರ್ನಷ್ಟು ದೂರದಲ್ಲಿರುವಂತಹ 17 ಕಂಬಗಳು ಸಂಪೂರ್ಣವಾಗಿ ನೆಲಕ್ಕುರುಳಿದ್ವು. ಆದ್ರೆ ಈ ಕಂಬಗಳು ನೆಲಕ್ಕುರುಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಇವ್ರಿಗೆ ಮನವಿ ಕೊಟ್ಟಿದ್ರು ಸಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ಒಂದು ರೀತಿ ಇದೆ. ಯಾಕಂತಂದ್ರೆ ನಾವು ಹೋದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ಅಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆದ್ರೆ ಈ ಒಂದು ವಿಚಾರವನ್ನು ನಾವು ಸುದ್ದಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಇವರು ಆ ಒಂದು ಕನೆಕ್ಷನ್ ಕೊಟ್ಟಿರಲಿಲ್ಲ. ಯಾಕಂದ್ರೆ ಯಾವಾಗ ನಮ್ಮ ರಿಪಬ್ಲಿಕ್ದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಗುತ್ತೆ, ಅವಾಗ ನೀವು ಯಾವಾಗ ಅವರನ್ನು ತರಾಟೆಗೆ ತೆಗೆದುಕೊಳ್ತೀರಿ, ಅದಾದ ಬಳಿಕ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಅವತ್ತೇ ಸಂಜೆ 7 ಗಂಟೆಗೆ ಹೋಗಿ ಆ ಒಂದು ಗ್ರಾಮಕ್ಕೆ ಈ ಒಂದು ಕಂಬಗಳನ್ನು ಎಳೆಯುವ ಮೂಲಕ ಕರೆಂಟ್ ಲೈನ್ ಅನ್ನ ಫಿಕ್ಸ್ ಮಾಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ 17 ಕಂಬಗಳು 5-6 ಕಿಲೋಮೀಟ್ರು, ಆಮೇಲೆ ತುಂಬ ಜಾಗಗಳಿಗೆ. ಆಮೇಲೆ ಮಾರಪ್ಪ, ಜೆಸ್ಕಾಮ್, AEE, ಥ್ಯಾಂಕ್ ಯು ಸರ್, ಕೊನೆಗೂ ಮಾಡಿದ್ದೀರಿ ಕೆಲಸ. ನಿಮಗೆ ನಮಸ್ಕಾರ ಮಾಡ್ತೀನಿ. ಅವತ್ತು ಬೈದೆ, ಕೆಲಸ ಮಾಡಿದ್ರೆ ಸೆಲ್ಯೂಟ್, ಇಲ್ಲಾಂದರೆ ಬುಲೆಟ್. ಇವತ್ತು ಸೆಲ್ಯೂಟ್ ಮಾಡ್ತಾಯಿದ್ದೀನಿ. ನಮಗೇನಿಲ್ಲ ಸರ್, ನಮಗೆ ನೀವು ಕೆಲಸ ಮಾಡಿದರೆ ಮಾತ್ರ. ಈ ಈಗೋ ಪ್ರಾಬ್ಲಮ್ ಎಲ್ಲ ನಾವು ಇಟ್ಕೊಳೋದಿಲ್ಲ. ನೀವು ಬಡವರಿಗೆ ಕೆಲಸ ಮಾಡೋದಿದ್ರೆ ಯಾವ ಹಂತಕ್ಕೆ ನಿಮ್ಮ ಹತ್ರ ಬೇಕಿದ್ರೆ ಕ್ಷಮೆ ಕೇಳೋಕೆ ನಾವು ರೆಡಿ. ಬಟ್ ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂತಂದರೆ ನೀವು ಎಂಥದ್ದೇ ಪ್ರಭಾವಶಾಲಿ ಆಗಿರ್ರಿ. ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇಕಿದ್ರೆ ಆಪ್ತರೇ ಆಗಿರಿ. ನಾನು ಸಿದ್ದರಾಮಯ್ಯನವ್ರನ್ನು ಕೂಡ ಪ್ರಶ್ನೆ ಮಾಡ್ತೀನಿ, ಯಾಕೆ ಸರ್ ಬಡವರಿಗಿಲ್ವಾ ಅಂತ ಕೇಳಿ. ಅಷ್ಟೇ ನನ್ನ ಪ್ರಶ್ನೆ, ಆಯಿತಾ? ಆ್ಯಂಡ್ ಲವೀಶ್ ವರಾಡಿಯಾ, CEO, ಸುಶೀಲ್ ಮೇಡಮ್, ಜಿಲ್ಲಾಧಿಕಾರಿ, ಶರಣಪ್ಪ ದರ್ಶನಾಪುರ ಶಾಸಕರು, ಎಲ್ಲರಿಗೂ ಕೂಡ ನಮಸ್ಕಾರ, ಸೆಲ್ಯೂಟ್, ಥ್ಯಾಂಕ್ ಯು ವೆರಿ ಮಚ್. 17 ಕಂಬಗಳು ಅಂತಂದರೆ ಈಸಿ ಅಲ್ಲ, ನಿಮ್ಗೆ ಗೊತ್ತಿದೆ. ಒಂದು ಕಾಲದಲ್ಲಿ ಒಂದೊಂದು ಕಂಬ ಹಾಕಬೇಕು ಅಂತಂದರೆ ಏನಾಗಬೇಕು ಅಂತ ಗೊತ್ತಿದೆ. ಗೊತ್ತಾ? ರೈತರು ಒಂದು ಖುಷಿ ಪಡ್ತಾ ಇದ್ದಾರೆ. ಆ ಒಂದು ಬೆಳೆ, ಇದಕ್ಕಿಂತ ಖುಷಿ ಏನಿದೆ? ನಮ್ಮ ಹತ್ರ ಇದೆ, TRP ಬರೋ ಅನೇಕ ಸುದ್ದಿ ಇದೆ ನಮ್ಮ ಬಳಿ. ಆದರೆ ಸೂಪರ್ 3 ನಿಮಗಾಗಿ. ಈ ಸಮಾಜದಲ್ಲಿರುವಂಥ ಅಶಕ್ತರು, ಧ್ವನಿ ಇಲ್ಲದವರು, ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರೂ, ನಾನಿಲ್ಲಿ ಜಾತಿ ತರೋದಿಲ್ಲ, ಧರ್ಮ ತರೋದಿಲ್ಲ, ಆಮೇಲೆ ಮೇಲ್ಜಾತಿ ಕೀಳು ಇದನ್ನು ತರೋದಿಲ್ಲ. ಯಾರು ಅಶಕ್ತರಿದ್ದಾರೆ, ಅದರಲ್ಲಿ ಮೇಲ್ಜಾತಿಯವರು ಕೂಡ ಇದ್ದಿರ್ಬೋದು, ಅವರ ಸಂಕಟ ಇದ್ದಾಗಲೂ ಕೂಡ ನಾವು ಬಂದೇ ಬರ್ತೀವಿ. ಸೂಪರ್ 3, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಪರಿಹಾರ ಸಿಗೋ ತನಕ ಹೋರಾಟ ನಮ್ಮದು. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.